ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನ ಪಕ್ಕಾ ಪೊಲಿಟಿಕಲ್ ಬ್ರೇಕಿಂಗ್. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಖರ್ಗೆ ಸಿಎಂ. ಮಲ್ಲಿಕಾರ್ಜುನ ಖರ್ಗೆ ಪರ ರಾಹುಲ್ ಗಾಂಧಿ ಒಲವನ್ನ ತೋರಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ನಿಂತಿರುವಂತಹ ರಾಹುಲ್ ಗಾಂಧಿ ಸಿದ್ದರಾಮಯ್ಯರನ್ನ ಸೇಫ್ ಮಾಡಲು ಎಲ್ಲಾ ಪ್ರಯತ್ನಗಳಾಗ್ತಾ ಇದೆ. ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹೈಕಮಾಂಡ್. ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಹೈಕಮಾಂಡ್ ಬಲವನ್ನ ತುಂಬಿದ್ದಾರೆ. ಕಾನೂನಾತ್ಮಕವಾಗಿಯೂ ಕೂಡ ಸಿಎಂ ಸಿದ್ದುಗೆ ಹೈ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಇದನ್ನು ಮೀರಿ ಲೀಗಲಿ ಹಿನ್ನಡೆಯಾದ್ರೆ ರಾಜೀನಾಮೆ ಫಿಕ್ಸು. ಹೀಗಾಗಿ ಹೈಕಮಾಂಡ್ ಗಿರುವಂತಹ ಫಸ್ಟ್ ಆಪ್ಷನ್ ಮಲ್ಲಿಕಾರ್ಜುನ ಖರ್ಗೆಯನ್ನೇ ಸಿಎಂ ಮಾಡಲು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆಸಕ್ತಿಯನ್ನ ತೋರಿದ್ದಾರೆ. ಮತ್ತೊಂದೆಡೆ ಅಜಾತ ಶತ್ರು ಅಂತಾನೆ ಹೆಸರನ್ನ ಪಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವಂತಹ ಗುಣ ಕೂಡ ಖರ್ಗೆಗಿದೆ. ಖರ್ಗೆಗೆ ಅಧಿಕಾರ ನಡೆಸುವಂತಹ ಅನುಭವ ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆಯನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ರಾಜಕೀಯದಲ್ಲಿ ಪಳಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮತ್ತೊಂದೆಡೆ ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ಮೋದಿಯನ್ನ ಎದುರಿಸಿದಂತಹ ಕಲೆ. ಎಲ್ಲಾ ಶಾಸಕರು ಮಲ್ಲಿಕಾರ್ಜುನ ಖರ್ಗೆಯವರನ್ನ ಒಪ್ಕೊಳ್ತಾರೆ. ಎಲ್ಲಾ ಸಮುದಾಯದವರನ್ನ ಒಟ್ಟಿಗೆ ಕರೆದೊಯ್ಯುವಂತ ಗುಣ ಇದೆ. ಖರ್ಗೆಯವರು ತಾರತಮ್ಯ ಮಾಡಲ್ಲ ಎನ್ನುವಂತ ಮಾತು ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ನಡೀತಾ ಇದೆ ಇಂಥದ್ದೊಂದು ಚರ್ಚೆ. ಒಂದು ವೇಳೆ ಸಿದ್ದು ರಿಸೈನ್ ಮಾಡಿದ್ರೆ ಖರ್ಗೆ ಫಿಕ್ಸ್. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಪೊಲಿಟಿಕಲ್ ಬ್ರೇಕಿಂಗ್ ಇದು. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಆ ಗದ್ದುಗೆಯನ್ನ ಏರ್ತಾರೆ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಪರ ಈಗ ರಾಹುಲ್ ಗಾಂಧಿ ಅವರು ಒಲವನ್ನ ತೋರಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯರನ್ನ ಸೇಫ್ ಮಾಡಲು ಎಲ್ಲಾ ರೀತಿಯಾದಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಒಂದು ಕಡೆ ಬಲವಿದೆ. ಕಾನೂನಾತ್ಮಕವಾಗಿಯೂ ಕೂಡ ಸಿಎಂ ಸಿದ್ದುಗೆ ಹೈ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಪಕ್ಷದ ವರಿಷ್ಠರು. ಇವೆಲ್ಲವನ್ನ ಮೀರಿ ಲೀಗಲಿ ಎಲ್ಲಾದ್ರೂ ಹಿನ್ನಡೆಯಾದ್ರೆ ರಾಜೀನಾಮೆ ಫಿಕ್ಸು. ಇಂತಹ ಸನ್ನಿವೇಶ ಎಲ್ಲಾದ್ರೂ ಎದುರಾದ್ರೆ ಹೈಕಮಾಂಡ್ ಗಿರುವಂತಹ ಮೊದಲ ಆಪ್ಷನ್ನೇ ಮಲ್ಲಿಕಾರ್ಜುನ ಖರ್ಗೆ ಅವರು. ಖರ್ಗೆಯನ್ನೇ ಸಿಎಂ ಮಾಡಲು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆಸಕ್ತಿಯನ್ನ ಹೊಂದಿದ್ದಾರೆ. ಒಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಂತಂದ್ರೆ ಅಜಾತ ಶತ್ರು ಅಂತಾನೆ ಹೆಸರನ್ನ ಪಡೆದಂತವರು. ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವಂತಹ ಗುಣ ಖರ್ಗೆಗಿದೆ. ರಾಜಕೀಯವಾಗಿ ಬಹಳಷ್ಟು ಅನುಭವವನ್ನ ಹೊಂದಿದವರಿವರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹೆಸರು ಬಂದ್ರೆ ಯಾರು ಕೂಡ ಹಸ್ತಕ್ಷೇಪ ಮಾಡಲ್ಲ. ಈಗಾಗಲೇ ಕರ್ನಾಟಕದಲ್ಲಿ ಸಿಎಂ ಸ್ಥಾನದ ಗದ್ದುಗೆಯನ್ನ ಏರಬೇಕು. ಸಿಎಂ ಕುರ್ಚಿಗಾಗಿ ಅನೇಕ ಮಂದಿ ಟವಲ್ ಅನ್ನ ಹಾಸಿ ಕೂತಿದ್ದಾರೆ. ಅತ್ತ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಅನೇಕ ಕಾಂಗ್ರೆಸ್ಸಿನ ನಾಯಕರು ಒಂದಿಷ್ಟು ಮಂದಿ ಬಹಿರಂಗವಾಗಿನೇ ತಮ್ಗೆ ಸಿಎಂ ಆಗಬೇಕೆನ್ನುವಂತ ಆಸೆಯನ್ನ ಹೇಳಿಕೊಂಡ್ರೆ, ಇನ್ನಷ್ಟು ಜನ ಬಡ ರಾಜಕೀಯದಲ್ಲೇ ಸಾಕಷ್ಟು ಅಸಮಾಧಾನ ಮತ್ತು ಭಿನ್ನ ಧ್ವನಿ ಕಾಂಗ್ರೆಸ್ನಲ್ಲಿ ಇದೆ. ಇಂಥ ಹೊತ್ತಲ್ಲಿ ಮಲ್ಲಿಕಾರ್ಜುನ ಖರ್ಗೆಯ ಹೆಸರು ಬಂದ್ರೆ ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನಲ್ಲ. ರಾಜಕೀಯದಲ್ಲಿ ಪಳಗಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಜೊತೆಯಲ್ಲಿ ಲೋಕಸಭೆ ಇರಬಹುದು, ರಾಜ್ಯಸಭೆಯಲ್ಲೂ ಕೂಡ ಮೋದಿಯನ್ನ ಎದುರಿಸಿದಂತಹ ಕಲಿ ಇವರು. ಎಲ್ಲ ಶಾಸಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಪ್ಪಿಕೊಳ್ತಾರೆ. ಇನ್ನು ಎಲ್ಲ ಸಮುದಾಯದವರನ್ನು ಕೂಡ ಒಟ್ಟಿಗೆ ಕರೆದೊಯ್ಯುವಂತ ಗುಣ ಅವರಲ್ಲಿದೆ. ಇನ್ನು ಎಲ್ಲಾ ಸಮುದಾಯದವರನ್ನು ಕೂಡ ಒಂದೇ ರೀತಿಯಾಗಿ ಸಮಾನವಾಗಿ ನೋಡ್ತಾರೆ. ತಾರತಮ್ಯ ಮಾಡಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರುತ್ತೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಇಂಥದ್ದೊಂದು ಚರ್ಚೆ ನಡೀತಾ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ರೆ ಖರ್ಗೆ ಫಿಕ್ಸ್.